ಮಸ್ಕಿ ಶಾಸನ, ಮಸ್ಕಿ ಇನ್ಸ್ಕ್ರಿಪ್ಷನ್ ಅಥವಾ ಮಸ್ಕಿ ಅಶೋಕ ಶಾಸನ ಭಾರತೀಯ ಇತಿಹಾಸದ ಬಹುಮುಖ್ಯವಾದ ಶಾಸನಗಳಲ್ಲಿ ಒಂದು. ಇದು ಮೌರ್ಯ ಚಕ್ರವರ್ತಿ ಅಶೋಕನ ಕಾಲದ ಶಾಸನವಾಗಿದ್ದು, ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಮಸ್ಕಿ ಎಂಬ ಊರಲ್ಲಿ ಪತ್ತೆಯಾಗಿದೆ. ಸ್ಕ್ರಾಲ್ ಮಸ್ಕಿ ಶಾಸನದ ಮುಖ್ಯ ವಿವರಗಳು: ಸ್ಥಳ: ಮಸ್ಕಿ, ಲಿಂಗಸುಗೂರ ತಾಲ್ಲೂಕು, ರಾಯಚೂರು ಜಿಲ್ಲೆ, ಕರ್ನಾಟಕ. ಭಾಷೆ: ಪ್ರಾಕೃತ, ಪ್ರಾಕ್ರಟ್. ಲಿಪಿ: ಬ್ರಾಹ್ಮಿ, ಬ್ರಾಹ್ಮಿ. ಕಾಲ: ಕ್ರಿ. ಪೂ. 3ನೇ ಶತಮಾನ, ಸುಮಾರು ಕ್ರಿ. ಪೂ. 272–232. ಆಳ್ವಿಕೆ: ಚಕ್ರವರ್ತಿ ಅಶೋಕ, ಮೌರ್ಯನ್ ಎಂಪರರ್ ಅಶೋಕ. ಮೂಲಿಕೆ: ಶಾಸನದ ಮಹತ್ವ. 1. ಅಶೋಕ ಎಂಬ ಹೆಸರಿನ ಮೊದಲ ಉಲ್ಲೇಖ. ಈ ಶಾಸನದಲ್ಲೇ ಮೊದಲ ಬಾರಿಗೆ ದೇವಾನಂಪ್ರಿಯ ಪಿಯದಸಿ ಅಶೋಕ, ದೇವನಂಪ್ರಿಯ ಪಿಯದಶಿ ಅಶೋಕ ಎಂಬ ನಾಮ ಸ್ಪಷ್ಟವಾಗಿ ಉಲ್ಲೇಖಗೊಂಡಿದೆ. ಇದರಿಂದ ದೇವಾನಂಪ್ರಿಯ ಪಿಯದಸಿ ಎಂಬ ಬಿರುದು ಪಡೆದ ರಾಜನು ಅಶೋಕನೆಂಬುದು ಖಚಿತವಾಯಿತು. 2. ಧಾರ್ಮಿಕ ಸಂದೇಶ. ಶಾಸನದಲ್ಲಿ ಅಶೋಕನು ತನ್ನ ಪ್ರಜೆಗಳಿಗೆ ಧಮ್ಮ, ನೈತಿಕತೆ, ಸಾತ್ವಿಕತೆ ಯ ಮಾರ್ಗವನ್ನು ಬೋಧಿಸುತ್ತಾನೆ. ಹಿಂಸೆಯನ್ನು ತ್ಯಜಿಸಿ ಸತ್ಯ, ದಯೆ ಹಾಗೂ ಧರ್ಮಾಚರಣೆಯ ಜೀವನ ನಡೆಸುವಂತೆ ಹೇಳುತ್ತಾನೆ. 3. ಇತಿಹಾಸದ ದೃಷ್ಟಿಯಿಂದ ಮಹತ್ವ. ಮೌರ್ಯ ಸಾಮ್ರಾಜ್ಯದ ವ್ಯಾಪ್ತಿ ದಕ್ಷಿಣ ಭಾರತವರೆಗೆ ವಿಸ್ತರಿಸಿತ್ತು ಎಂಬುದಕ್ಕೆ ಪುರಾವೆ. ಕರ್ನಾಟಕದ ಪ್ರಾಚೀನ ಇತಿಹಾಸದ ಪ್ರಮುಖ ಆಧಾರಗಳಲ್ಲಿ ಒಂದಾಗಿದೆ. ತೆರೆದ ಪುಸ್ತಕ ಕಥೆಯ ರೂಪದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನು ಕಲಿಂಗ ಯುದ್ಧದ ನಂತರ ಅತಿಯಾದ ಹಿಂಸೆ ಕಂಡು ಮನಸ್ಸು ಬದಲಿಸಿಕೊಂಡನು. ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಪ್ರಜೆಯೆಲ್ಲರೂ ಶಾಂತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಎಂದು ಬಯಸಿದನು. ಅವನ ಧಾರ್ಮಿಕ ಸಂದೇಶವನ್ನು ದೇಶದ ಎಲ್ಲೆಡೆ ಶಾಸನಗಳ ರೂಪದ ಎಡಗಡೆ ಸೂಚಿಸುವ ಭೂತಗನ್ನಡಿ ಸಂಕ್ಷಿಪ್ತವಾಗಿ. ಅಂಶ ವಿವರ. ಶಾಸನದ ಹೆಸರು ಮಸ್ಕಿ ಶಾಸನ. ಸ್ಥಳ ಮಸ್ಕಿ, ರಾಯಚೂರು ಜಿಲ್ಲೆ, ಕರ್ನಾಟಕ. ಭಾಷೆ ಪ್ರಾಕೃತ. ಲಿಪಿ ಬ್ರಾಹ್ಮಿ. ರಾಜ ಚಕ್ರವರ್ತಿ ಅಶೋಕ. ಮಹತ್ವ: ಅಶೋಕ ಎಂಬ ನಾಮದ ಮೊದಲ ಉಲ್ಲೇಖ.